ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮಹಿಳಾ ವೈದ್ಯರ ವಿಭಾಗ IMA ರಾಯಚೂರು IMA ಮತ್ತು ರಾಯಚೂರು ವೈದ್ಯಕೀಯ ಸಮಸ್ಯೆ ಸಂಚಾರ ಪೊಲೀಸ್ ಇಲಾಖೆ ರಾಯಚೂರು ಇವರ ಸಹಯೋಗದಲ್ಲಿ ಜನವರಿ 20ರಂದು ಅಂಬೇಡ್ಕರ್ ವೃತ್ತದಲ್ಲಿ ಬೆಳಗ್ಗೆ 11 ಗಂಟೆಗೆ ರಸ್ತೆ ಸುರಕ್ಷತೆ ಜಾಗೃತಿ ಮಾಸ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮವು ಸಡಕ್ ಸುರಕ್ಷಾ ಜೀವನ ರಕ್ಷಾ ಮತ್ತು ರಸ್ತೆ ಸುರಕ್ಷತೆ ಹೀರೋ ಆಗಿರಿ ಎಂಬ ವಿಷಯದೊಂದಿಗೆ ರಸ್ತೆ ಸುರಕ್ಷತೆಯ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ವೈದ್ಯಕೀಯ ಸಮಸ್ಯೆಯ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ರಸ್ತೆ ಸುರಕ್ಷತಾ ಸ್ಕಿಟ್ ಸೇರಿದಂತೆ ಹಲವಾರು ಆಕರ್ಷಕ ಚಟುವಟಿಕೆಗಳನ್ನು ಒಳಗೊಂಡಿತ್ತು. ಅಜಾಗರೂಕತಾ ಚಲನೆಯ ಪರಿಣಾಮಗಳು ಮತ್ತು ಸಂಚಾರ ನಿಯಮಗಳನ್ನು ಅನುಸರಿಸುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಹಿಳಾ ವೈದ್ಯರ ವಿಭಾಗದ ಕಾರ್ಯದರ್ಶಿ ಡಾಕ್ಟರ್ ಪ್ರಿಯಾ ಬಾಲ್ಕಿ, IMA ರಾಯಚೂರು ಕಾರ್ಯದರ್ಶಿ ಡಾಕ್ಟರ್ ಸುಶ್ರಿತಾ ನಿಲೋಪಂತ, ಡಾಕ್ಟರ್ ನಾಗರಾಜ ಬಾಲ್ಕಿ ಮತ್ತು ಡಾಕ್ಟರ್ ಶಿಲ್ಪಾ ಜಯಪ್ರಕಾಶ್, ಸಂಚಾರಿ ಪೊಲೀಸ್ PSI ಮತ್ತು ಇತರ ಸಹೋದ್ಯೋಗಿಗಳು ಪಾಲ್ಗೊಂಡಿದ್ದರು. ಬ್ರದರ್ ಸ್ವಲ್ಪ ಹಿಂದೆ ಬ್ಯಾಕ್. ಸರಿ, IMAಲಿಂದ ಏನು ನಮ್ಮ ಸಾಹೇಬರು ಎಲ್ಲ ಬಂದ್ಬಿಟ್ಟು ಇವತ್ತು ಮಾಡಿದ್ದಾರೆ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮು. ಮೂಕಾಭಿನಯದಲ್ಲಿ ಭಾಳ ಒಂದು ಮೆಸೇಜ್ಗಳಿತ್ತು, ಒಳ್ಳೆಯ ಮೆಸೇಜ್ಗಳು. ಯಾವ ರೀತಿ ಅವರು ಆಕ್ಸಿಡೆಂಟ್ ಆದಾಗ ಕೆಲವೊಬ್ಬರು ಫಸ್ಟು ಆ ಬಾಡಿನ ಆಸ್ಪತ್ರೆಗೆ ಕಳ್ಸೋದು ಬಿಟ್ಟು ಫಸ್ಟ್ ಸೆಲ್ಫಿ ಹೊಡ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು. ಆಮೇಲೆ ಆ 3 ರೇಡ್ ಹೋಗ್ತಕ್ಕಂಥದ್ದು ಅಥವಾ 4 ರೇಡ್ ಹೋಗ್ತಕ್ಕಂಥದ್ದು ಆದಾಗ ಅದನ್ನು ಫಸ್ಟು ಯಾರು ಹೋಗಬಾರ್ದು ಅನ್ನೋದು ಒಂದು ಮೆಸೇಜ್ಗಳು. ಆಮೇಲೆ ಇದು ಒನ್ ವೇದಲ್ಲಿ ಏನು ಹೋಗಿಬಿಟ್ಟು ಆಕ್ಸಿಡೆಂಟ್ಗಳಾಗಿ ಕೆಳಗಡೆ ಬೀಳ್ತಾರೆ, ಆ ರೀತಿ ಎಲ್ಲ ಆಗಬಾರ್ದು ಅನ್ನೋದು ಮೂಕಾಭಿನಯದಲ್ಲಿ ಭಾಳ ಒಂದು ಅಚ್ಚುಕಟ್ಟಾಗಿ ಚೆನ್ನಾಗಿ ಎಲ್ಲ ತಿಳಿಸಿದ್ದಾರೆ. ಸೊ ನಮ್ಮ ನಗರ ಸಂಚಾರದಿಂದ ಠಾಣೆಯ ವತಿಯಿಂದ ಮತ್ತು ಸಾರ್ವಜನಿಕರ ಎಲ್ಲರ ಪರವಾಗಿ ನಮ್ಮ IMA ಡಾಕ್ಟರ್ 1ನೇ ತಾರೀಕು ರೋಡ್ ಸೇಫ್ಟಿ ಅವೇರ್ನೆಸ್ ಮಂತ್ ಅಂತ ನಾವೆಲ್ಲರೂ ಆಚರಿಸ್ತೀವಿ. ಇದರಲ್ಲಿ ಏನು ಅಂದರೆ ಸಾರ್ವಜನಿಕರಿಗೆ ಏನು ಹೇಳೋದು ಅಂದರೆ ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಯೂಶಲಿ ಕರೆಕ್ಟಾಗಿ ಫಾಲೋ ಮಾಡಬೇಕು ಒಂದು. ಆಮೇಲೆ ನಾವು ಏನು ಪೊಲೀಸವರು ಅವ್ರಿಗೋಸ್ಕರ ಅಲ್ಲ ಟ್ರಾಫಿಕ್ ರೂಲ್ಸ್ ಮಾಡಿರೋದು, ಜನರಿಗೋಸ್ಕರ ನಮ್ಮ ಜೀವನ ಸುರಕ್ಷೆಗೋಸ್ಕರ ಅವರು ಟ್ರಾಫಿಕ್ ರೂಲ್ಸ್ ಮಾಡಿರೋದು. ಸೊ ಎಲ್ಲರಲ್ಲಿ ಏನು ವಿನಂತಿ ಅಂದರೆ ಟ್ರಾಫಿಕ್ ರೂಲ್ಸು ಕರೆಕ್ಟಾಗಿ ಫಾಲೋ ಮಾಡಿ, ಅದನ್ನು ಏನಿದೆ ಅದನ್ನು ಕರೆಕ್ಟಾಗಿ ಪೊಲೀಸವರು ಏನು ಫೈನ್ ಹಾಕ್ತಾರೆ ಅಂತ ನಾವೆಲ್ಲರೂ ಅವ್ರನ್ನ ನಿಂದಿಸ್ತೀವಿ. ಅದು ಏನಕ್ಕೆ ಅಂದರೆ ಜನರಲ್ಲಿ ಅರವಳಿಕೆ ಆಗಲಿ, ಹೀಗೆ ಏನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲಿ ಅಂತ ನಮಗೆ ಎಚ್ಚರ ವಹಿಸೋಕ್ಕೆ ಅವರು ಫೈನ್ ಹಾಕ್ತಾರೆ ಹೊರತು ನಮ್ಮ ಸಲುವಾಗಲ್ಲ, ಅವ್ರ ಸಲುವಾಗಲ್ಲ ಫೈನ್ ಹಾಕೋದು. ನಮ್ಮ ಒಂದು ಸುರಕ್ಷಾ ಇದಕ್ಕೋಸ್ಕರ, ನಮ್ಮ ಜೀವನಕ್ಕೋಸ್ಕರ ಅವರು ಸುರಕ್ಷೆಯಿಂದ ಇರಲಿ ಅಂತ ಅಂದು ನಮಗೆ ಅದೆಲ್ಲ ರೂಲ್ಸ್ ಇಟ್ಟಿರೋದು. ಸೊ ಎಲ್ಲರೂ ನಾವೇನಂತ ಈಗ ಏನು ಈ ಮಂತ್ ಏನು ಥೀಮ್ ಇದೆ ಅಂದರೆ ಸಡಕ್ ಸುರಕ್ಷಾ ಜೀವನ ರಕ್ಷಾ, ಅಂದರೆ ರೋಡ್ ಸೇಫ್ಟಿನ ಫಾಲೋ ಮಾಡಿ ನಿಮ್ಮ ಜೀವನವನ್ನು ನೀವು ರಕ್ಷಿಸಿಕೊಳ್ಳಬೇಕು ಅಂತ ನಾವು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀವಿ. ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಮಹಿಳಾ ವೈದ್ಯರ ವಿಭಾಗ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ರಾಯಚೂರು ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಸೇರಿಕೊಂಡು ನಾವು ರೋಡ್ ಸೇಫ್ಟಿ ವೀಕನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಎಲ್ಲರೂ ನಮ್ಮ
ಟ್ರಾಫಿಕ್ ಸಿಗ್ನಲ್ಗಳನ್ನು ಸರಿಯಾಗಿ ಇದನ್ನು ಮಾಡೋದು, ಟ್ರಾಫಿಕ್ ರೂಲ್ಸನ್ನು ಸರಿಯಾಗಿ ಫಾಲೋ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಆಮೇಲೆ ಹೆಲ್ಮೆಟ್ ಹಾಕಿಕೊಳ್ಳೋದು, ಸೀಟ್ ಬೆಲ್ಟ್ ಹಾಕಿಕೊಳ್ಳೋದು ಭಾಳ ಇಂಪಾರ್ಟೆಂಟು. ಅವೆಲ್ಲ ನಮ್ಮ ಜೀವನವನ್ನು ಉಳಿಸ್ತೇವೆ ಅಂಥೇಳಿ ನಮ್ಮ ರಿಮ್ಸ್ ವೈದ್ಯಕೀಯ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ನಾಟಕ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಹಿಳಾ ವಿಭಾಗ, IMA ಹಾಗೂ ರಿಮ್ಸ್ ರಾಯಚೂರು ಹಾಗೂ ನಮ್ಮ ಟ್ರಾಫಿಕ್ ಪೊಲೀಸ್ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನಾಗರಿಕರು, ಎಲ್ಲ ವೈದ್ಯರಿಗೂ ಕೂಡ ನನ್ನ ಧನ್ಯವಾದಗಳು. ಸರ್, ಇದು ನಾವು ಬಾಲಕಾರ್ಮಿಕಕ್ಕೆ ಸಂಬಂಧಪಟ್ಟಂಗೆ ಸರ್ 100 ಅಪೋ ಪ್ರಚಾರ ಮಾಡಿದ್ವಿ ಸರ್. 274 ಕಾನೂನು ಕಾರ್ಯಕ್ರಮಗಳು ಮಾಡಿದ್ವಿ ಸರ್. SCPTSP ನಲ್ಲಿ 65 ಕಾರ್ಯಕ್ರಮಗಳು ಮಾಡಿದ್ವಿ ಸರ್. ಜಿಲ್ಲಾ ಮತ್ತು ತಾಲೂಕಾ ಟಾಸ್ಕ್ ಫೋರ್ಸ್ಗಳು ಕಾರ್ಮಿಕರ ಶೋಷಣೆ, ವೇತನ ಪಾವತಿ ಮತ್ತು ಲೈಸೆನ್ಸ್ ಪಡೆದ ಗುತ್ತಿಧರ್ಮ ಬಳಿ ಎಷ್ಟು ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಾರೆ ಎಂಬ ಸಮಗ್ರ ಮಾಹಿತಿ ಸಭೆಗೆ ತರುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನು ರಾಜ್ಯ ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ಸಭೆಗೆ ಬರುವಾಗ ಸಂಪೂರ್ಣ ಮಾಹಿತಿ ತರಬೇಕೆಂಬ ಕನಿಷ್ಠ ಮಾಹಿತಿ ಇಲ್ಲವೇ? ಕಚೇರಿಯಲ್ಲಿ ಕೆಲಸ ಮಾಡುವಾಗ ಎಲ್ಲ ದಾಖಲೆ ಹೊಂದಬೇಕೆನ್ನುವ ಆಲೋಚನೆ ಬೇಡವೇ? ಮುಂಜಾನೆಯಿಂದ ಸಂಜೆಯವರೆಗೆ ಕಚೇರಿಯಲ್ಲಿ ಕುಳಿತು ತಿಂಗಳಿಗೆ ವೇತನ ಪಡೆಯುವುದು ಸರ್ಕಾರಿ ಸೇವೆ ಅಂದುಕೊಂಡಿದ್ದೀರಾ? ಕಾರ್ಮಿಕರ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಗೆ ಬರುವಾಗ ಮಾಹಿತಿ ತರದೆ ಸಭೆಯಲ್ಲಿ ಚಿಪ್ಸ್ ತಿನ್ನಲು ಬರುತ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವರಿಗೆ 15,75,702 ಚೆಕ್ ಅನ್ನ ವಿತರಣೆ ಮಾಡ್ತಾರೆ. ಅವರು ಬಂದು ಮಾನ್ಯ ಸಚಿವರಿಂದ ಪಡ್ಕೊಳ್ಳಬೇಕಾಗಿ ಬರೋಲ್ಲ. ಸರ್ ಸ್ವಲ್ಪ ಡೌನ್ ಮಾಡಿಲ್ಲ, ಮೇಡಮ್ ಕಾಣಲ್ಲ ಸರ್. ಹಾಂ ಸರ್ ಓಕೆ, ಥ್ಯಾಂಕ್ ಯು ಸರ್. 3 ಲಕ್ಷ ಏನೋ ರಿಜಿಸ್ಟರ್ ಆಯ್ತು, ಇವೆಲ್ಲ ನೀವೇ ಕಾಣತಾನೆ. ಏನಾಗಿರ್ಲಿ, ಕೋವಿಡ್ ಟೈಮ್ ಎಲ್ಲರೂ ಅಲ್ಲಮ್ಮ, ಕೋವಿಡ್ ಟೈಮ್ ಕೆಲಸ ಇಲ್ಲ, ಕನ್ಸ್ಟ್ರಕ್ಷನ್ ಲೇಬರ್ ವರ್ಕರ್ ಆಗ್ತಾರ ಏನಮ್ಮ? ಕೋವಿಡ್ ಟೈಮ್ ಅಲ್ಲಿ ಯಾರ ಮನೆಯಿಂದ ಹೊರಗೆ ಬರಬಾರ್ದು, ಕನ್ಸ್ಟ್ರಕ್ಷನ್ ಲೇಬರ್ ವರ್ಕರ್ ಆಗ್ಬಿಡ್ತಾರ? ಹೇಳಿ, ಕಲಬುರಗಿ ಎಷ್ಟಿದೆ ಹೇಳಿ? Why she doesn't have details? Sir, ಸೇವಾ ಸಿಂಧುದಲ್ಲಿ ಸರ್ ಮೊದಲು ಕನ್ಸ್ಟ್ರಕ್ಷನ್ ವರ್ಕರ್ ಬಗ್ಗೆ ಮಾತಾಡ್ತಿದ್ದೀವಿ ಸರ್. 3,96,000 ಇತ್ತು ಸರ್ ಮೊದಲು ಸೇವಾ ಸಿಂಧುದಲ್ಲಿ ಸರ್. ಈಗ ಹೊಸ ಸಾಫ್ಟ್ವೇರ್ ಆದ್ಮೇಲೆ ಸರ್, ಈಗ ನಾವು ಆಧಾರ್ ಕಾರ್ಡ್ ಇಂದ ಇದು ಸರ್ ಅವ್ರದ್ದು ಇದು ಸರ್ ಸರ್ಕಲ್ ಕಮಲಾಪುರ ಬರುತ್ತೆ ಸರ್, ಮತ್ತೆ ಸಿಟಿ ಕೂಡ ಬರುತ್ತೆ. ಆಯ್ತು, ಬಟ್ ಅವ್ರ ಮಾಹಿತಿ ಬೇಕಲ್ಲ, ನೀವು ಯಾಕೆ ಕೊಟ್ಟಿಲ್ಲ ಅವ್ರಿಗೆ ಮಾಹಿತಿ? ಸರ್ ಇದ್ರದ್ದು ರಿಜಿಸ್ಟ್ರಿಂಗ್ ಅಥಾರಿಟಿ ಇದ್ದಾರೆ ಸರ್. ಅವ್ರು ಯಾರಲ್ಲ ಇದು ಲೇಬರ್ ಕಾರ್ಡ್ ಸರ್, ರಿಜಿಸ್ಟ್ರಿಂಗ್ ಅಥಾರಿಟಿ ಎಲ್ಲ ಇನ್ಸ್ಪೆಕ್ಟರ್ಗೆ. ಬಟ್ ಅವ್ರಿಗೆ ಯಾಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ? ನಾನು ವೈ ಶಿ ಡಸಂಟ್ ಹ್ಯಾವ್. ಏನ್ ಹೇಳಮ್ಮ? ನಿನ್ನ ಮನೆಗೆ ಕಳಿಸ್ಲೇನಮ್ಮ? ನಾನು ಕಳಿಸ್ಲ ಮನೆಗೆ? ಮನೆಗೆ ಕಳಿಸ್ಲ ನಿನಗೆ? ಒಂದ್ ತಾಲೂಕಿನಾಗ 70,000 ಕಾರ್ಡ್ ಇರಕ್ಕೆ ಸಾಧ್ಯ ಇದೆನಮ್ಮ? ಆಯ್ತಮ್ಮ, ಈಗ ಜಾಸ್ತಿ ಹೆಂಗಾಯ್ತು? ಎಲ್ಲ ಕನ್ಸ್ಟ್ರಕ್ಷನ್ ಲೇಬರ್ ವರ್ಕರ್ ಆಗ್ಬಿಡ್ತಾರ? ಮತ್ತೆ 70,000 ನೀವ್ ಹೇಳಕತ್ತಿರಲ್ಲ. ಮತ್ತೆ 70,000 ಅಂತ ಹೇಳ್ತಿರಲ್ಲ ನೀವು. ರೀ, ನೀವ್ ಏನ್ ಓದ್ಕೊಂಡೆ ಬರಲಿಲ್ಲಮ್ಮ ನೀವು? ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರನ್ನ ಬೀದಿಗೆ ತಳ್ಳಿದ ಜಿಲ್ಲಾಡಳಿತ, ಕುಟುಂಬಗಳನ್ನ ಬೀದಿಗೆ
ನಗರದಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಗಲೀಕರಣ ಮಾಡುವುದಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ಸಾವಿರಾರು ಜನ ಬೀದಿ ವ್ಯಾಪಾರಿಗಳ ಬೀದಿ ಪಾಲು ನಮ್ಮ ಸಂಘ ಉಗ್ರವಾಗಿ ಖಂಡಿಸುತ್ತದೆ ಎಂದು ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳು ಸಂಘ ಪ್ರತಿಭಟನೆ ನಡೆಸಬೇಕಾಗುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಅನುಚ್ಛೇದ 19(1)J ಪ್ರಕಾರ ದೇಶದ ಪ್ರತಿಯೊಬ್ಬರು ವ್ಯಾಪಾರ ಮಾಡುವ ಹಕ್ಕಿರುತ್ತದೆ. 2014ರ ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣಾ ಕಾಯ್ದೆಯ ವಿರುದ್ಧವಾಗಿ ನಮ್ಮನ್ನು ನಗರಸಭೆ ಮಹಾನಗರ ಪಾಲಿಕೆ ನಡೆಸಿಕೊಳ್ಳಲಾಗುತ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳಾದ ಆತ್ಮನಿರ್ಭರ ಯೋಜನೆ, ಕೌಶಲ್ಯ ಅಭಿವೃದ್ಧಿ ಯೋಜನೆ ನಮ್ಮ ಬದುಕನ್ನು ಅನಸು ಮಾಡದೆ ನಾಶಕ್ಕೆ ಬಳಸಲಾಗುತ್ತಿದೆ. ಮಹಾನಗರ ಪಾಲಿಕೆಯಿಂದ ನಾವು ಗುರುತಿನ ಚೀಟಿ ಪಡೆದಿರುವ ನಮ್ಮನ್ನು ಕಾನೂನು ಪ್ರಕಾರ ಬೀದಿ ಬದಿಯಲ್ಲಿ ನಮ್ಮನ್ನು ಬದುಕಲು ಬಿಡಿ. ಪ್ರತಿದಿನ ಬಿಸಿಲು, ಮಳೆ, ಗಾಳಿ, ಚಳಿ ಎನ್ನದೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ದಿನಕ್ಕೆ 200 ರೂದಿಂದ 500 ರೂವರೆಗೆ ಉಳಿಸಿ ನಮ್ಮ ಬದುಕನ್ನು ಸಾಗಿಸಬೇಕಿದೆ. ಸದರಿ ನಮ್ಮನ್ನು ಮಾನವೀಯ ಕರುಣೆ ಇಲ್ಲದೆ JCB ಮೂಲಕ ನಮ್ಮ ಅಂಗಡಿಗಳನ್ನು ಧ್ವಂಸ ಮಾಡಿ ನೆಲೆ ಇಲ್ಲದಂತೆ ಮಾಡಿದ ನಮಗೆ ಪರ್ಯಾಯ ನೆಲೆ ಮಾಡಲೇಬೇಕೆಂದು ಒತ್ತಾಯಿಸಿದರು. ವ್ಯಾಪಾರಸ್ಥರನ್ನ ಬೀದಿಗೆ ತಳ್ಳಿ ಅವರ ಕುಟುಂಬಗಳನ್ನು ಬೀದಿಗೆ ತಳ್ಳಿ ನಮ್ಮನ್ನು ಬರ್ಬಾದ್ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಲಿಕ್ಕೆ ಬಯಸ್ತೀವಿ. ಅದೇ ಹೊತ್ತಿನಲ್ಲಿ ನಾವು ಸಾಲ ಸೂಲ ಮಾಡಿ ಲಕ್ಷಾಂತರ ಬಂಡವಾಳ ಹಾಕಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥ ಕುಟುಂಬದ ಹಿಂದೆ ಸುಮಾರು ಕುಟುಂಬಗಳು ಇವತ್ತಿನ ದಿನ ಬೀದಿಗೆ ಬಿದ್ದಾವ. ಅದರ ಸಂಬಂಧಪಟ್ಟಂಗೆ ರಾಯಚೂರು ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಎಚ್ಚರಿಸ್ತಾ ಇದ್ದೀವಿ. ಕಂದಕನ್ನು ಕಬ್ಜಾ ಮಾಡಿರ್ತಕ್ಕಂಥ ಶ್ರೀಮಂತರನ್ನು ಮೊದಲು ನೀವು ತೆರವುಗೊಳಿಸಲಿಕ್ಕೆ ಮುಂದಾಗಬೇಕು. ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ತಿಂತಕ್ಕಂಥ ಬೀದಿ ವ್ಯಾಪಾರಸ್ಥರು ಏನಿದ್ದೀವಿ ನಮಗೆ ಕೂಡಲೇ ಜಾಗ ಮಂಜೂರು ಮಾಡಬೇಕು, ನಮಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕನ್ನೋ ಸಂಬಂಧಪಟ್ಟಂಗೆ ಇವತ್ತಿನ ಹೋರಾಟದ ಮುಖ್ಯ ಅಜೆಂಡಾ ಆಗಿದೆ. ಅದರ ಸಂಬಂಧಪಟ್ಟಂಗೆ ಸಂತೋಷ್ ಲಾಡ್ ಅವರು ಇಲ್ಲೇ ಇದ್ದಾರೆ. ಇವತ್ತು ಅವರು ಕಾರ್ಮಿಕರ ಪರ, ಸಣ್ಣ ಪುಟ್ಟ ವ್ಯಾಪಾರಸ್ಥರ ಪರ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾವು ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಿನ್ನೂರು, ಲಿಂಗಸಗೂರು ಮತ್ತು ರಾಯಚೂರಿನಲ್ಲಿ ಏನು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬೀದಿಗೆ ಬಿದ್ದೀವಿ ಅವರಿಗೆ ಕುಟುಂಬನ ಹೊಂದಿಸ್ಕೊಳ್ಳಿಕ್ಕೆ, ಅವ್ರ ಕುಟುಂಬನ ಆರಾಮಾಗಿ ಜೀವನ ಮಾಡಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಲಿಕ್ಕೆ ಇವತ್ತೇ ಮುಂದಾಗಬೇಕು ನೀವು ಅಂತಕ್ಕಂಥ ನಿಟ್ಟಿನಾಗ ಈ ಹೋರಾಟದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ನೂತನ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಈಗೇನು ಬಂದಿರತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಈ ಹೋರಾಟದ ಮುಖಾಂತರ ಆಗ್ರಹಿಸ್ತಾ ಇದ್ದೀವಿ. ಜಿ ಅಮರೇಶ್, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇದು ಮಾಡಲಿಲ್ಲ ಅಂದ್ರೆ, ಅನುಗ್ರಹ ಮಾಡಲಿಲ್ಲ, ಮುಂದೆ ಏನು ಮಾಡ್ತಾರೆ? ನಾವು ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ದಿನ ನಮಗೆ ಜಾಗ ಮಂಜೂರು ಮಾಡುವ ಭರವಸೆ ಸಿಗಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ MLAಗಳ ಮುಂದೆ ಧರಣಿ ಮಾಡ್ತೀವಿ, MLAಗಳ ಮನೆ ಮುಂದೆ ಧರಣಿ ಮಾಡ್ತೀವಿ, ಮಿನಿಸ್ಟರ್ಗಳ ಮುಂದೆ ಧರಣಿ ಮಾಡ್ತೀವಿ. ಯಾವುದೇ ಸಚಿವರನ್ನ ರಾಯಚೂರು ಒಳಗಡೆ ಬಿಟ್ಕೊಳ್ಳೋದಿಲ್ಲ, ಗೆರಾವ್ ಮಾಡೋಕ್ಕೆ ಮುಂದಾಗ್ತೀವಿ. ಬೀದಿ ವ್ಯಾಪಾರಸ್ಥರಂದ್ರೆ ನಾವೆಲ್ಲದಕ್ಕೂ ತಯಾರು. ಯಾಕಂದರೆ ನಮ್ಮ ಬದುಕೇ ರೋಡಿಗೆ ಬಿದ್ದದ, ನಮ್ಮ ಕುಟುಂಬಗಳೇ ರೋಡಿಗೆ ಬಿದ್ದದ, ಸಾಲದ ಹೊರೆ ಆಗಿದೆ, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಸಾಲದ ಒತ್ತಡಕ್ಕೆ ವಿಷ ಕುಡಿದು ಸಾಯ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದಕ್ಕಾಗಿ ನಾವೆಲ್ಲ ಸಾಯ್ಬೇಕು, ಇಲ್ಲಾಂದರೆ ಮಿನಿಸ್ಟರ್ ನಮಗೆ ಅನುಕೂಲ ಆದ್ರೆ ಮಾಡಿಕೊಡ್ಬೇಕನ್ನೋ ನಿಟ್ಟಿನಾಗ ಈ ಹೋರಾಟದ ಮುಖಾಂತರ ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಹೆಸರು ಜಿ ಅಮರೇಶ್, ಟ್ರೇಡ್ ಯೂನಿಯನ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು, ರಾಯಚೂರು. ಶಿಕ್ಷಣ, ಕುಡಿಯುವ ನೀರು ಹಾಗೂ ಆರೋಗ್ಯ ಇನ್ನಿತರ ಪ್ರಮುಖ ವಿಷಯಗಳನ್ನಾಧರಿಸಿ ದಿನಾಂಕ 25ರಿಂದ ಅನಿರ್ದಿಷ್ಟ ಕಾಲ ಆಯೋರಾತ್ರಿ ಧರಣಿ ಸತ್ಯಾಗ್ರಹ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಸಲಾಗುತ್ತದೆ ಎಂದು ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸಂಚಾಲಕರಾದ ವಿದ್ಯಾ ಪಾಟೀಲ್ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಮತ್ತು ಉತ್ತಮ ಆರೋಗ್ಯಕರ ಕುಡಿಯುವ ನೀರು ಪೂರೈಕೆ ಹಾಗೂ ಈ ಪ್ರದೇಶದಲ್ಲಿ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಈ ಹೋರಾಟ ನಡೆಸಲಾಗುತ್ತದೆ. 20,000ಕ್ಕೂ ಹೆಚ್ಚು ಕಾರ್ಮಿಕರು, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು ಭಾಗವಹಿಸುವ ನಿರೀಕ್ಷೆ ಇದೆ. ಸರ್ಕಾರದಿಂದ ಮೂಲಭೂತ ಮಾನವ ಹಕ್ಕುಗಳಿಗಾಗಿ ಒತ್ತಾಯಿಸಲಾಗುತ್ತದೆ. ಕಳೆದ 1.5 ವರ್ಷಗಳಲ್ಲಿ ನಾವು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಆಗ ಕರ್ನಾಟಕ ಸರ್ಕಾರದ ಶಾಸಕರು ಮತ್ತು ಸಚಿವರು ನಮಗೆ ಕಾಲಮಿತಿಯಲ್ಲಿ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದರು. ಆದರೆ ಅವರು ಜನರ ಬೇಡಿಕೆಗಳನ್ನು ಈಡೇರಿಸುವ ನಮ್ಮ ಸರ್ಕಾರಕ್ಕಲ್ಲ, ನಾವು ಆಶ್ವಾಸನೆ ಕೊಡಲ್ಲ, ನಾವು ಭರ್ತಿ ಮಾಡಿಕೊಂಡು ಶಿಕ್ಷಕರನ್ನ ಅಂತ ಹೇಳಿದ್ರು.
ಆದರೂ ಮಾಡಿರಲಿಲ್ಲ. ನಾವು ಪುನಃ ಮತ್ತೆ ಒಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿಸಿ ನಮ್ಗೆ ಹೇಳಿದ್ರಿ ನೀವು, ಆದ್ರೂ ಶಿಕ್ಷಕರು ತುಂಬಿಕೊಂಡಿಲ್ಲ, ಅತಿಥಿ ಶಿಕ್ಷಕರನ್ನು ತಗರಿ ಅಂತ ಪ್ರೆಸ್ ಮೀಟ್ ಮಾಡಿದಾಗ ಅವಾಗ ಅವರು ಅತಿಥಿ ಶಿಕ್ಷಕರನ್ನು ತಗೊಂಡು ಈಗ ಶಾಲೆಗಳು ನಡೆಸಕತ್ತಾರ. ನಮ್ಮ ಮಕ್ಕಳಿಗೆ ಯಾಕಂತ ಹೇಳಿದ್ರೆ ವಿಷಯವಾದ ಶಿಕ್ಷಕರಿಲ್ಲ ಅಂತ ಹೇಳಿದ್ರೆ ಕೂಲಿ ಮಾಡೋಂಥ ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಹೋಗೋಂಥ ಮಕ್ಕಳುಗಳಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕಾದ್ರೇನು ಅಲ್ಲಿ ಶಿಕ್ಷಕರು ಮುಖ್ಯ. ಅದಕ್ಕಾಗಿ ಏನಂತ ಹೇಳಿದ್ರೆ ಒಂದು ವಿಷಯ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಶಿಕ್ಷಕರನ್ನು ಭರ್ತಿ ಮಾಡ್ಬೇಕಂತೇಳಿ. ಇನ್ನೊಂದು ನಮ್ದು ಏನಂತ ಹೇಳಿದ್ರೆ ಅಪೌಷ್ಟಿಕತೆ ನಮ್ಮ ರಾಯಚೂರು ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಯಾದಗಿರಿ ಕೊಪ್ಪಳದಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಹೆಚ್ಚಿರುವುದರಿಂದ ಇದ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟಿಗೆಸಿ ಇದನ್ನೇನಂತ ಹೇಳಿದ್ರೆ ಹೆಣ್ಮಕ್ಳಲ್ಲಿ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಆಗಬಾರ್ದು, ಮಹಿಳೆಯರಲ್ಲಿ ರಕ್ತಹೀನತೆ ಆಗಬಾರ್ದು ಅಂತೇಳಿ ಇದ್ರ ಬಗ್ಗೆ ಈ ವಿಷಯವನ್ನು ತಗೊಂಡು ನಾವು ಹೋರಾಟ ಮಾಡಕತ್ತೀವಿ. ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಹೋದ ವರ್ಷನೇ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಏನಂದ್ರೆ ದೇವದಾಸಿ ಹೆಣ್ಮಕ್ಳಿಗೆ ಪೆನ್ಷನ್ ನಿಂತಿತ್ತು, ಆ ಪೆನ್ಷನ್ನು ಬಿಡುಗಡೆ ಮಾಡ್ರಿ ಅಂತೇಳಿ. ಅದಕ್ಕಿಂತ ಮುಂಚೆ ನಾವು ಏನಂತ ಹೇಳಿದ್ರೆ ಯಾರು ದೇವದಾಸಿಯರು ಹಳೆ 50 ವರ್ಷದಕ್ಕಿಂತ ಹೆಚ್ಚಿನ ಇರುವಂಥ ದೇವದಾಸಿಯರು ಅವ್ರ ಹೆಸರುಗಳು ಪಟ್ಟಿಯಲ್ಲಿ ಸರ್ಕಾರ ಪಟ್ಟಿಯಲ್ಲಿ ಇಲ್ಲ, ಅವ್ರಿಗೇನು ಆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಸಿ ಅವ್ರಿಗೆ ಪೆನ್ಷನ್ ಬರಲಿ, ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲಿ ಎಜುಕೇಷನ್ದಲ್ಲಿ ಅಂತ ಹೇಳಿ ಅದೊಂದು ಇಟ್ಕೊಂಡು ಆಮೇಲೆ ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಶುದ್ಧ ಕುಡಿಯುವ ನೀರು ಘಟಕ ಮಾಡಿಸಿ ಅವೆಲ್ಲ ಕೆಟ್ಟೋಗ್ಯಾವೆ. ಆದ್ರೂ ಅದನ್ನ ರಿಪೇರಿ ಮಾಡೋರಿಲ್ಲ, ಜನ ನೀರು ಕುಡಿದ್ರೆ ಇಲ್ಲಮ್ಮ ಇಲ್ಲಿ ಎಲ್ಲಿ ಬರ್ತಾವೆ ಫಿಲ್ಟ್ರ್ ನೀವು ಅವೆಲ್ಲ ಕೆಟ್ಟೋಗ್ಯಾವೆ. ಇದೆಲ್ಲ ಇಟ್ಕೊಂಡು ಈ 4 ವಿಷಯ ಇಟ್ಕೊಂಡು ಈಗ ನಾವೇನಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಹೋರಾಟ ಮಾಡ್ತೀವಿ. ಇಪಿಎಸ್ ನೌಕರರಿಗೆ ಕನಿಷ್ಠ ಪಿಂಚಣಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಪಿಎಸ್ 95 ರಾಷ್ಟ್ರೀಯ ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿತು. 2022 ನವೆಂಬರ್ 4ರಂದು ಅಪೆಕ್ಸ್ ಕೋರ್ಟ್ ತೀರ್ಪಿನಂತೆ ಇಪಿಎಫ್ ಪಿಂಚಣಿದಾರರಿಗೆ ಮಾನಸಿಕ 7,500 ರು ನಿಗದಿಪಡಿಸಿ ಪಾವತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೋರಾಟ ಸಮಿತಿ ಮನವಿ ಮಾಡಿದಾಗ ಈ ಬಾರಿ ಬಜೆಟಿನಲ್ಲಿ ಘೋಷಣೆ ಮಾಡುವುದಾಗಿ ಮೌನಿಕ ಭರವಸೆ ನೀಡಿದ್ದಾರೆ. ಕಳೆದ 16 ವರ್ಷಗಳಿಂದ ಸರ್ಕಾರಗಳು ನೀಡುವ ಭರವಸೆಯನ್ನೇ ನಂಬಿ ಇಪಿಎಫ್ ನೌಕರರು ಪಿಂಚಣಿ ಹೆಚ್ಚಳವಾಗುವ ಭರವಸೆಯಲ್ಲಿದ್ದಾರೆ. ನಂಬಿಕೆ ದ್ರೋಹವಾಗದಂತೆ ಪಿಂಚಣಿ ಹೆಚ್ಚಿಸಬೇಕೆಂದು ಆಗ್ರಹಿಸಿದರು. 1961ರಿಂದ ಸರ್ಕಾರ ಶೇಕಡ 1.16ರಷ್ಟು ಮಾತ್ರ ಪಾಲು ನೀಡುತ್ತಿದೆ. ಕೂಡಲೇ ಪರಿಷ್ಕರಿಸಿ ಪಿಂಚಣಿಯನ್ನು ಹೆಚ್ಚಿಸಬೇಕು. ಕೇಂದ್ರ ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶಿ ಇಪಿಎಫ್ಒ ಪಿಂಚಣಿದಾರರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ನಾವು ಸರ್ಕಾರ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದೀವಿ. ನಮಗೆ ಅಷ್ಟು ಶೀಘ್ರವಾಗಿ ಅವ್ರು ಹೇಳಿದ ಪ್ರಕಾರ ನಮ್ಗೆ ಏನು ಆಶ್ವಾಸನೆ ಕೊಟ್ಟಿದ್ರು ಆಶ್ವಾಸನೆ ನೆರವೇರಿಸಬೇಕಂತೇಳಿ ನಾವು ಒಂದು ಮೆಮೊರಂಡವನ್ನು ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಕಲಿಸಬೇಕಂತೇಳಿ ನಾವು ಇವರನ್ನು ಕೇಳ್ಕೊಟ್ಟಿದ್ದೀವಿ. 7,500 ದುಡ್ಡು ಭತ್ಯೆ ವೈದ್ಯಕೀಯ ಒಂದು ಇಷ್ಟೇ ನಮ್ಮ ಬೇಡಿಕೆ ಇದೆ. ನಾವು ಏನು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿಲ್ಲ. 7,500 ಬೇಕಿತ್ತು. ಆದರೆ DA ಮತ್ತು ವೈದ್ಯಕೀಯ ಸೌಲಭ್ಯ ಇಷ್ಟೇ ಕೊಡಬೇಕಂತ ನಾವು ಭಾಳ ಸರಳವಾದ ಇದ್ದೀವಿ. ದಯವಿಟ್ಟು ಈ ಒಂದು ನಮ್ಮ ಬೇಡಿಕೆಗಳನ್ನು ಇದು ಮಾಡಿದ್ರೆ ಪ್ರಾಮಾಣಿಕವಾಗಿ ನಮಗೆ ನ್ಯಾಯ ಕೊಡಲಿಕ್ಕೆ ನಾವು ಅಖಿಲ ಭಾರತ ಮಟ್ಟದಲ್ಲಿ ಕರೆ ಇದೆ. ಆ ಕರೆ ಅಂತ ಇವತ್ತಿನ ದಿವಸ ನಾವು ವೀರಭದ್ರಪ್ಪ ಅಂತೇಳಿ ಇಪಿಎಸ್ 95 ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷ ಆಗಿದ್ದೇನೆ. ನಮ್ಮ ಒಂದು ಅಖಿಲ ಭಾರತ ಮಟ್ಟದ ಸಂಘಟನೆ ಇದೆ ಇಪಿಎಸ್ 95 ಅಂತೇಳಿ. ನಾವು ಸುಮಾರು 11 ವರ್ಷಗಳಿಂದ ನಮ್ಮ ಪ್ರಯಾಸ ಮತ್ತು ಬೇಡಿಕೆಗಳ ಹೋರಾಟ ಮಾಡ್ತಾ ಇದ್ವಿ. ಸದ್ಯಕ್ಕೆ ನಾವು 1,112 ರೂಪಾಯಿ 15 ಇದಕ್ಕಾಗಿ ಅಲ್ಪವಾದಂಥ ಒಂದು ಪೆನ್ಷನ್ ತಗೊಳ್ತಾ ಇದ್ದೀವಿ. ಸುಮಾರು 11 ವರ್ಷದಿಂದ ಹೋರಾಟ ಮಾಡ್ತಾ ಇದುವರೆಗೆ ಏನು ನಮಗೆ ಬರೀ ಆಶ್ವಾಸನೆ ಮಾತ್ರ ಕೊಡ್ತಾ ಇದ್ದಾರೆ, ಕಾರ್ಯರೂಪಕ್ಕೆ ಬಂದಿಲ್ಲ. ಇತ್ತೀಚೆಗೆ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಈ ಒಂದು ಬಜೆಟ್ನಲ್ಲಿ ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿ ಅಂತ ಒಂದು ಓವರಲ್ಲಿ ಭರವಸೆ ಕೊಟ್ಟಿದ್ದಾರೆ. ಲಿಖಿತವಾದಂಥ ಯಾವುದೇ ಭರವಸೆ ಬಂದಿಲ್ಲ. ನಾವು ಆಸೆ ಇಟ್ಕೊಂಡು ಕೂತೀವಿ. ಒಂದು ವೇಳೆ ಈ ಬಜೆಟ್ನಲ್ಲಿ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳು ಈಡೇರದೆ ಸಿಂಪಲ್ ಸಾಧಾರಣವಾದ ಬೇಡಿಕೆಗಳು ನಾವು ಹೆಚ್ಚಿನಿಲ್ಲ. ಬರೀ 7,500 ರೂಪಾಯಿ ಬೇಸಿದ್ದು ಪ್ಲಸ್ ಭತ್ಯೆ ಮತ್ತು ವೈದ್ಯಕೀಯ ಸೌಲಭ್ಯ ಇದಕ್ಕೆ 3 ಸಾಧಾರಣವಾದ ಬೇಡಿಕೆಗಳಿವೆ. ಅಖಿಲ ಭಾರತ ಮಟ್ಟ 74 ಲಕ್ಷ ಜನ ಇದ್ವಿ. ನಮ್ಮದು ಬರೀ ನಾವು ಪುಕ್ಕಟ್ಟಾಗಿ ಕೇಳ್ತಾ ಇಲ್ಲ. ನಾವು ಸುಮಾರು 30-35 ವರ್ಷವರೆಗೆ ನಮ್ಮದು ಫಂಡ್ ಏನಿದೆ 8.13 ಅಂತ ಹೇಳಿ ಫಂಡನ್ನು ನಾವು ಕಟ್ ಮಾಡ್ಕೊಂಡಿದ್ವಿ, ರಿಕೌಂಟ್ ಮಾಡ್ಕೊಂಡಿದ್ವಿ. ಸರ್ಕಾರ ಕೋಟ್ಯಾಂತರ ರೂಪಾಯಿಲಿ ಇದೆ ಬಿದ್ದಿದೆ ಇದರಲ್ಲಿ. ಹೀಗಾಗಿ ನೀವೇನು ಪುಕ್ಕಟ್ಟಾಗಿ ನೀವು ಕೊಡುವಂಥದ್ದಿಲ್ಲ. ನಮಗೆ ನ್ಯಾಯಸಮ್ಮತ ನಮ್ಮ
ಹಣ ನಿಮ್ಮ ಹತ್ರ ಏನು ಇದೆ ಅದರಿಂದನೇ ನಮಗೆ ಇದು ಆರಾಮಾಗಿ ಕೊಡ್ಬೋದು ಅಂತೇಳಿ ನಾವು ಇವತ್ತಿನ ದಿವಸ ಸರ್ಕಾರ ಒತ್ತಾಯ ಮಾಡ್ತಾ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ ಡಿಸಿಗಳ ಮುಖಾಂತರ ನಾವು ಇವರಿಗೆ ಒಂದು ಮನೆ ಪತ್ರ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ನಾವು ಇದಕ್ಕೆ ಇದು ಮಾಡಿ ಸಹಕರಿಸಬೇಕಂತ ತಮ್ಮಲ್ಲಿ ಏನು ಮಾಡಿರಿ ನಮಗೆ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಧನ್ಯವಾದಗಳನ್ನು ಹೇಳ್ತೀವಿ.